ನಮ್ಮ ಮನೆಯಲ್ಲಿ ಕೂಡ ಇಷ್ಟು ಸೌಕರ್ಯ ಇದೆಯಾ ನನಗೆ ಗೊತ್ತಿಲ್ಲ. ಊಟ ತಿಂದಾಗಿಲಿ ಊಟ ತಿಂಡಿಗೆ ಏನು ಕಮ್ಮಿ ಇಲ್ಲ. ಹೊಟ್ಟೆ ತುಂಬ ಊಟನೂ ಇದೆ, ಇನ್ನು ಬೇಕಾದ್ರೆ ತಗೊಳ್ಬೋದು, ಆ ಥರ ಎಲ್ಲ ಇದೆ. ನಾನು ಇಲ್ಲಿ ಬಂದ ಮೇಲೆ ಯಾವ ಹಳೆ ಬಟ್ಟೆಯನ್ನು ಹಾಕಲಿಲ್ಲ, ಎಲ್ಲ ಹೊಸ ಬಟ್ಟೆಯನ್ನೇ ಹಾಕಿಲ್ಲ. ಮೆಡಿಸಿನ್ ಮಾತ್ರ ಬೇಕಾಗಿದ್ರೆ ನಿಮ್ಗೆ ತಂದ್ಕೊಡಿ, ನಿಮ್ಮ ಕೈಲಾದಷ್ಟು ನಮ್ಗೆ ತಂದ್ಕೊಡಿ. ನನ್ನ ಮನೇಲಿ 2-3 ಜನ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. 160 ಜನ ಇರೋ ಜಾಗದಲ್ಲಿ ಹೇಗೆಲ್ಲ ಇರುತ್ತೆ. ಹಿಂದೆಗಡೆ ನಿಂತಿರುವಂಥ ಶಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆರಾಧಿಸುವಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿಯವರು. ಹ್ಯಾಪಿ ದೀಪಾವಳಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರ ಹತ್ರ ಒಂದೇ ಒಂದು ಮನವಿ ಏನಪ್ಪ ಅಂತ ಹೇಳಿದ್ರೆ, ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಬರೋಬ್ಬರಿ 160 ಜನ ದೇವ್ರ ಮಕ್ಕಳಿದ್ದಾರೆ. ತಾವೆಲ್ಲ ಗಮನಿಸ್ತಾ ಇರ್ಬೋದು. ಸೊ ಪ್ರತಿದಿನದ ಖರ್ಚು ಹೇಗಿರುತ್ತೆ ಅನ್ನೋದು ತಮಗೆಲ್ಲ ಊಹೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ನಮ್ಮ ಮನೇಲಿ ಯಾರಾದರೂ 4 ಜನ ಬಂದರೆ ಅವ್ರನ್ನ ನಿಭಾಯಿಸೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ಬರೋಬ್ಬರಿ 160 ಜನ ಇರೋದ್ರಿಂದ ಪ್ರತಿದಿನ ಹಾಲಾಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೇಕಾಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಕೂಡ 1 ಲೀಟ್ರ್ ಹಾಲು ಕೊಟ್ಟರು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಹೊಟ್ಟೆನ ತುಂಬಿಸೋದು ಪುಣ್ಯ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೇವಲ 1 ರೂಪಾಯಿ ಡೊನೇಟ್ ಮಾಡಿದ್ರು ಇಲ್ಲಿರೋ ಎಷ್ಟೋ ಜನ ದೇವ್ರ ಮಕ್ಕಳಿಗೆ ಭಗವಂತನ ಆಶೀರ್ವಾದ ಸಿಗುತ್ತೆ, ನಿಮ್ಗಳ ಆಶೀರ್ವಾದ ಸಿಗುತ್ತೆ. ಸೊ ಮೆಡಿಷನ್ಸು, ರೇಷನ್ಸು, ಜೊತೆಗೆ ಬ್ಯಾಂಡೇಜ್ ಐಟಮ್ಸು, ಇನ್ನು ಹಾಲಾಗಿರ್ಬೋದು, ಸೊ ಸಣ್ಣ ಪುಟ್ಟ ಐಟಮ್ಸ್ಗಳನ್ನ ಏನೆಲ್ಲ ತಂದುಕೊಡೋದಕ್ಕೆ ಸಾಧ್ಯ ಇದೆ ಜನಸ್ನೇಹಿ ಆಶ್ರಮಕ್ಕೆ ತಂದುಕೊಡಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ದಯವಿಟ್ಟು ಈ ವಿಡಿಯೋನ ತಪ್ಪದೆ ಒಂದು 5ರಿಂದ 10 ಜನಕ್ಕಾದರೂ ಶೇರ್ ಮಾಡಿ. ಸಹಾಯ ಮಾಡೋ ಮನಸ್ಸುಗಳಿಗೆ ಈ ವಿಡಿಯೋ ತಲುಪಲಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಪಡಿಬೇಕು ಅಂದರೆ ನೀವು ಏನೋ ತಂದುಕೊಡ್ಬೇಕು ಅಂತ ಅಲ್ಲ, ಈ ವಿಡಿಯೋನ ಶೇರ್ ಮಾಡಿದ್ರೆ ಕನಿಷ್ಠ ಪಕ್ಷ ಯಾರಾದರೂ ದಾನಿಗಳು ಈ ವಿಡಿಯೋನ ನೋಡಿ ಇಲ್ಲಿ ಕಳಿಸ್ಕೊಟ್ರೆ ಇಲ್ಲಿರೋ ಎಷ್ಟೋ ಜನರಿಗೆ ಹೊಟ್ಟೆ ತುಂಬುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಎಲ್ಲರೂ ನಮಸ್ತೆ. ದಯವಿಟ್ಟು 1 ಲೀಟ್ರ್ ಹಾಲು ತಂದು ಕೊಟ್ಟರು ನಮ್ಗೆ ತುಂಬ ಉಪಯೋಗ ಇದೆ. ಇಲ್ಲಿ ತುಂಬ ಕಷ್ಟ ಇದೆ. ಇಲ್ಲಿ 160 ಜನ ಇರೋದು. ಒಬ್ಬೊಬ್ರಿಗೆ 1 ಲೀಟ್ರ್, ಒಬ್ಬೊಬ್ರಿಗೆ 1 ಗ್ಲಾಸ್ ಹಾಲು ಕೊಟ್ಟರು ತುಂಬ ಮೆಡಿಸನ್ನು ಮತ್ತು ಪ್ಲಸ್ ಹಾಲು. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲವರಿಗೂ ನಮಸ್ಕಾರ. ಭಾಳ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗಿದೆ. ಒಂದು ಮುಖ ನೋಡಿ ಒಂದು ಕಳೆನೇ ಬಂದಿದೆ. ಭಾಳ ಸಂತೋಷ ಆಯಿತು ನೋಡಿಕೊಂಡು. ನಾನು ಇಂಥ ಥರ ಒಂದು ಸೇವೆ ಮತ್ತು ಧರ್ಮಗಳು ಮತ್ತು ಯಾಗಳು ನಾನು ಇನ್ ರೀಸೆಂಟ್ ಟೈಮ್ಸ್ ಎಲ್ಲೇ ನೋಡಲಿಲ್ಲ. ಅಷ್ಟು ಪ್ರಮಾದವಾಗಿತ್ತು. ಇದಕ್ಕೆ ಮೂಲ ಕಾರಣ ಆಗಿದ್ದವರು ಸರ್, ಆನರಬಲ್ ಸರ್, ನಮ್ಮ ಆನರಬಲ್ ಸರ್ ಯೋಗೇಶ್ನವರದ್ದು ರೆಸ್ಪಾನ್ಸಿಬಿಲಿಟಿಲಿ ಭಾಳ ಇಂಟ್ರೆಸ್ಟ್ ತಗೊಂಡು ಕೆಲವು ವಿಷಯಗಳು ಹೇಳೋಕ್ಕೆ ಸಾಧ್ಯ ಆಗಲ್ಲ, ಅದು ಅನುಭವಿಸಬೇಕು. ನಾನು ಏನು ಹೇಳೋಕ್ಕಾಗಲ್ಲ. ನೀವು ನಿಮಗೆ ಕಷ್ಟ, ನಷ್ಟ, ದುಃಖ ನೋಡ್ಕೊಂಡಿದ್ದರೆ ಆ ಅನುಭವ ನಿಮಗೆ ಬರುತ್ತೆ. ಕೆಲವು ವಿಷಯಗಳು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಎಷ್ಟೋ ವಾರ್ತೆಗಳು ಸಿಕ್ಕಿದ್ರೂ ಅದು ಮಾತಾಡಲಿಕ್ಕೆ ಆಗಲ್ಲ. ಅದು ಅನುಭವಿಸಬೇಕು. ಅನುಭವಿಸ ಮಾತ್ರ ಅದು ಗೊತ್ತಾಗತ್ತೆ. ವಿತೌಟ್ ಎಕ್ಸ್ಪೀರಿಯನ್ಸ್ ಏನೂ ಗೊತ್ತಾಗೋದಿಲ್ಲ. ನಾನು ಹೇಳೋದು ಹೇಳಿ ಆಯಿತು. ಇನ್ನೂ ಹೇಳಬೇಕಂದ್ರೆ ಇಲ್ಲಿ ನಡೀತಾ ಇರೋದು ಅನ್ನದಾನಗಳು ಏನು ಕಮ್ಮಿ ಏನಿಲ್ಲ, ಮತ್ತು ಅನ್ನ ವಸ್ತ್ರ ದಾನಗಳು ಕಮ್ಮಿ ಏನಿಲ್ಲ. ಕಷ್ಟನೋ ನಷ್ಟನೋ ದುಃಖನೋ ಅವ್ರು ಹೆಂಗೆ ಇದ್ದರೆ ಈ ನಡೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ನಾವು ದೇವರ ಹತ್ರ ಎಲ್ಲ ಡಿವೋಟಿಸ್ಗಳನ್ನು ಬರಬೇಕಂತ ನಾನು ದೇವರ ಹತ್ರ ದಿವಸ ಪ್ರಾರ್ಥನೆ ಮಾಡ್ಕೊಂಡಿರ್ತೀನಿ. ಈ ಆಶ್ರಮ ಇನ್ನೂ ಮುಂದೆ ಬರಬೇಕು. ಮುಂದೆ ಬಂದುಬಿಟ್ಟು ಇಲ್ಲಿ ಮಾತ್ರ ಇಲ್ಲ, ಇಡೀ ಕರ್ನಾಟಕದಲ್ಲಿ ಒಂದೊಂದು ಬ್ರಾಂಚ್ ಓಪನ್ ಮಾಡಬೇಕು ನನ್ನ ಅಭಿಲಾಷೆಗಳು ಇದೆ. ಇಲ್ಲಿ ಬಂದು ಎಷ್ಟು ವರ್ಷಗಳಾಯ್ತು ತಾವು? ನಾವು ಇಲ್ಲಿ ಬಂದು ಒಂದು 8 ತಿಂಗಳಾಗಿರ್ಬೋದು. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದ ಮೇಲೆ? ಇಲ್ಲಿ ಬಂದ ಮೇಲೆ ನಮ್ಮ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂದರೆ, ನಮ್ಮ ಮನೆಯಲ್ಲಿ ಕೂಡ ಇಷ್ಟು ಸೌಕರ್ಯ ಇದೆಯಾ ನನಗೆ ಗೊತ್ತಿಲ್ಲ. ಅಷ್ಟು ಸೌಕರ್ಯಗಳು ಇಲ್ಲಿ ಇದೆ. ಸೌಕರ್ಯಗಳು ಮಾತ್ರ ಇಲ್ಲ, ನಮ್ಮ ಸೀನಿಯರ್ಸ್ಗಳೆಲ್ಲ ನಮ್ಮ ಅಣ್ಣ ತಮ್ಮ ಥರ ನೋಡಿಕೊಂಡು ಗಮನಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ. ಯಾವತ್ತಾದ್ರೂ ಹಳೆ ಬಟ್ಟೆ ಹಾಕಿದ್ದೀರಾ ಇಲ್ಲಿ ಬಂದ ಮೇಲೆ? ನಾನು ಇಲ್ಲಿ ಬಂದ ಮೇಲೆ ಯಾವ ಹಳೆ ಬಟ್ಟೆನೂ ಹಾಕಲಿಲ್ಲ, ಎಲ್ಲ ಹೊಸ ಬಟ್ಟೆನೇ ಹಾಕಿರೋದು. ಯಾಕೆಂದರೆ ಸುಮ್ಮನೆ ಶೋಕ್ಕೋಸ್ಕರವಾಗಿ ಹಳೆ ಬಟ್ಟೆಗಳ ಕೊಟ್ಟುಕೊಂಡು ಅಡ್ಜಸ್ಟ್ ಮಾಡುವ ಗುಣ ಇಲ್ಲ. ಎಲ್ಲ ಒಳ್ಳೆ ಬಟ್ಟೆಗಳನ್ನೇ ಕೊಡ್ಬೋದು. ಎಲ್ಲರಿಗೂ ಈಕ್ವಲ್ ಆಗಿರಬೇಕು, ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ.
ಊಟ ತಿಂಡಿ ಎಲ್ಲ ಹೇಗಿದೆ? ಪ್ರತಿದಿನ ಇದೆಯಾ? ಊಟ ತಿಂಡಿಗೆ ಏನು ಕಮ್ಮಿ ಇಲ್ಲ. 3 ಟೈಮು ಒಳ್ಳೆ ನಾಷ್ಟಗಳನ್ನು ಇದೆ ಮತ್ತು ಮಧ್ಯಾಹ್ನ ಹೊಟ್ಟೆ ತುಂಬ ಊಟನೂ ಇದೆ. ಇನ್ನೂ ಬೇಕಾದ್ರೆ ತೊಗೊಳ್ಬೋದು, ಆ ಥರ ಎಲ್ಲ ಇದೆ. ಏನು ಊಟ ಔಷಧಿ ಏನು ಕಮ್ಮಿ ಇಲ್ಲ, ಬಾಕಿ ಬಟ್ಟೆ ಔಷಧಿ ಏನು ಕಮ್ಮಿ ಇಲ್ಲ. ಹೇಗಿದೆ ಇದು? ಇಷ್ಟು ಜನ ಇದ್ದಾರೆ. ಸೊ ಕರ್ನಾಟಕದ ಜನಕ್ಕೆ ಏನು ಹೇಳ್ತೀರಾ? ಜೈ ಕರ್ನಾಟಕ. ಎಲ್ಲರಿಗೂ ಚೆನ್ನಾಗಿರಬೇಕು. ನಮ್ಮ ದೇಶ, ನಮ್ಮ ಕರ್ನಾಟಕ ಸ್ಟೇಟ್ ಮುಂದೆ ಬರಬೇಕಂತ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಥರ ಒಂದು ಆಶ್ರಮ ಎಲ್ಲ ಕರ್ನಾಟಕ ಸ್ಟೇಟ್ನಿಂದ ಬರಬೇಕಂತ ನನ್ನ ಅಭಿಪ್ರಾಯ. ಎಲ್ಲ ನೀವು ಸ್ವಲ್ಪ ಇದಕ್ಕೆಲ್ಲ ಪ್ರಾರ್ಥನೆ ಮಾಡಬೇಕು ದೇವರಿಂದ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಎಲ್ಲ ಒಂದ್ಸತಿ ಹಾಯ್ ಮಾಡಿಬಿಡಿ. ಥ್ಯಾಂಕ್ ಯು. ನಮ್ಮ ಕೈಲಾದಷ್ಟು ನಿಮಗೆ ಏನಾಗುತ್ತೋ ನಮ್ಮ 3 ಹೊತ್ತು ನಮ್ಗೆ ಊಟ ಸಿಗುತ್ತೆ. ಏನು ಇಲ್ಲ, ನಮ್ಗೆ ಹೊಟ್ಟೆ ತುಂಬ ನೋಡ್ಕೊತಾರೆ, ಮಾಡುತ್ತಾರೆ. ಮೆಡಿಸನ್ ಮಾತ್ರ ಬೇಕಾಗಿದ್ದರೆ ನಿಮ್ಗೆ ತಂದ್ಕೊಡಿ, ನಿಮ್ಮ ಕೈಲಾದಷ್ಟು ನಮ್ಗೆ ತಂದ್ಕೊಡಿ. ಇನ್ನು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಕಷ್ಟ ಸುಖ ಅರ್ಥ ಮಾಡ್ಕೊಂಡವ್ರಿಗೆ ಅಷ್ಟೇ ಗೊತ್ತಿರುತ್ತೆ, ನೋವೇನು ಕಷ್ಟ ಏನು. ನನ್ನ ಮನೇಲಿ 2-3 ಜನ ಇದ್ರೆ ಎಷ್ಟು ಕಷ್ಟ ಆಗುತ್ತೆ. 160 ಜನ ಇರೋ ಜಾಗದಲ್ಲಿ ಹೇಗೆಲ್ಲ ಇರುತ್ತೆ, ಹೇಗೆ ಇವ್ರನ್ನ ನೋಡ್ಕೊಳ್ಳೋದು ಹೇಗೆ, ಇದ್ರ ಹಿಂದೆಗಡೆ ನಿಂತಿರುವಂಥ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ ನಾನು ನೇರವಾಗಿ ನಿಮಗೆ ತೋರಿಸ್ತೀನಿ. ಎದುರುಗಡೆ ಕಾಣ್ತಿದ್ದಾರೆ, ನಾನು ಆರಾಧಿಸುವಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿಯವರು ಶಕ್ತಿಯಾಗಿ, ಬೆನ್ನೆಲುಬಾಗಿ, ಗುರುವಾಗಿ, ತಂದೆಯಾಗಿ ಎಲ್ಲವನ್ನೂ ಪೋಷಿಸಲು ನನಗೆ ಶಕ್ತಿಯಾಗಿ ನಿಂತಿದ್ದಾರೆ. ಸೊ ನಾನು ಪ್ರತಿಯೊಬ್ಬರಿಗೂ ಕನ್ನಡಿಗರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಮೆಡಿಷನ್ಸು, ರೇಷನ್ಸು ದಯವಿಟ್ಟು ತುಂಬ ಕೊರತೆಗಳು ಕಾಡ್ತಾ ಇದೆ ಆಶ್ರಮದಲ್ಲಿ. ಸೊ ದಯವಿಟ್ಟು ರೇಷನ್ನು, ಮೆಡಿಷನ್ಸ್ನ ಮತ್ತು ಹಾಲನ್ನು 1 ಲೀಟ್ರ್ ಹಾಲು ಕೊಟ್ಟರು ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ತಂದುಕೊಡಿ. ಎಲ್ರಿಗೂ ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.